ಕಾಂಗ್ರೆಸ್ಸಿನಲ್ಲಿ ಸರ್ವದೇವಾದಿಗಳಲ್ಲಿ ಬೆಳಗಲಿ ಪಟ್ಟಣದ ಎಲ್ಲ ಗಣ್ಯ ಮಾನದಲ್ಲಿ ಹೆಣ್ಣು ಗಂಡು ಮಕ್ಕಳಲ್ಲಿ ಯಾವ ಮಳೆಗೆ ಗಾಳಿಗೆ ಭಯ ಮಾಡಿಕೊಳ್ಳೋದನ್ನು ಎಷ್ಟೊತ್ತಕ ಕೂತ ಇಂಥ ಅನುಭವ ಕೇಳೋದು ಎಲ್ಲಿ ನಾನು ನೋಡಿಲ್ಲ. ನಮ್ಮ ಸಂಪ್ರದಾಯದಾಗ ಮಾತ್ರ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಭಕ್ತಿ ಸೀಮೆ ಅಂತೈತಿ. ಆ ಭಕ್ತಿ ಸೀಮೆ ಒಳಗೆ ಆ ಮಳೆ ಗಾಳಿ ಏನೂ ಅನಿಸೋದಿಲ್ಲ. ಅದಕ್ಕಾಗಿ ನಾವು ಮೊದಲು ಏನು ಸೀಮೆ ಎತ್ತಬೇಕಂದ್ರೆ ಭಕ್ತಿ ಸೀಮೆ ಎತ್ತಬೇಕು. ನಮಗೆ ನೀತಿ ಸೇವೆ ಎತ್ತಬೇಕು. ಆ ನೀತಿ ಭಕ್ತಿ ಒಳಗೆ ಶಕ್ತಿ ಹತ್ತಾದತ್ತಂದ್ರೆ ಕೈಲಾಸನ ತಂದು ಬೆಳಲಾಗಿ ಇಡಬಹುದು. ಅದಕ್ಕಾಗಿ ನಿಮ್ಮ ಬೆಳಲಿ ಊರಾಗ ಯಾವ ಸದನ ಅನ್ನುವಂಥ ಮಂದಿಲ್ಲ. ಈ ಬೆಳಲಿ ಅನ್ನಪೂರ್ಣ ಮಹಾಲಕ್ಷ್ಮಿ ಶಿವರಾಜನ ಕಾಲಕ್ಕೆ ಬಂಗಾರದ ಮಳೆಯಾದ ಜಾಗ ಇದು. ಇಲ್ಲೇ ಬಂಗಾರ ಮಳೆ ಆಗೈತಿ. ಆಗ ಆ ಬಂಗಾರ ಮಳೆ ಆಗೈತಿ. ಆ ಬಂಗಾರ ಮಳೆ ಮೊನ್ನ ಮುಷ್ಟು. ಆದ್ರೆ ಈಗ ಬಂಗಾರ ಮಳೆ ಏನು ಹಾಳತ್ತೈತಿ, ಇದು ಮೊನ್ನ ಮುಚ್ಚಂಗಿಲ್ಲ, ಹುಡುಗರಿಗೆ ಸಿಗಂಗಿಲ್ಲ. ಅದನ್ನ ಹಾಡಬೇಕಾಗತಿ. ಇದನ್ನ ಹಾಡಬೇಕಾಗಿಲ್ಲ. ಮ್ಯಾಲ ಶಿವೊಳಗೆ ಬಂಗಾರ, ಮಣ್ಣದೊಳಗೆ ಬಂಗಾರ, ಮೊನ ಅನ್ನೋ ಮಣ್ಣಿನ ಬಂಗಾರ, ಆ ಮಣ್ಣಿನ ಬಂಗಾರ ಗುಡಿಯೊಳಗೆ ವೆಂಕಟೇಶ. ಮಕ್ಕಳು ಬಾಯ ಮಾಡಿಬಿಡುವಾಗ ಯಾಕಂದ್ರೆ ಸಾತಿ ಮಳೆ ಆಗೋದು ಯಾವಾಗ ವರ್ಷಕ್ಕೊಮ್ಮೆ ಹಾಕತ್ತ. ಇಷ್ಟೊಂದು ದಿವಸ ತಂದು ನೇಮ ಐತಿ. ಅದಕ್ಕಾಗಿ ಭೂಮಿಕೆ ಮೇಲೆ ಬಬಲಾದೇವ ಬಂದಾಗ ತಿಳಿಲಿಲ್ಲ ನಮಗೆ. ನಮ್ಮ ಹುಬ್ಬಳ್ಳಿ ಮಹಾದೇವ ಬಂದಿದ್ದ ಇಲ್ಲೇ ಲಾಲ್ಗುಡ್ಡಿ ಬಾವಿ ಮಾಡಿ ಜಳಕ ಮಾಡುವಾಗ ಅವನು ಹಿಡಿದು ಕೊಡಾಕ ಇದೇ ಬೆಳಗಿನ ಜನ ಎಷ್ಟೋ ಮಂದಿ ಪ್ರಯತ್ನ ಮಾಡಿ ಮನೆಗಳೆಲ್ಲ ಹಾಳು ಮಾಡ್ಕೊಂಡ. ಅದಕ್ಕೆ ದೊಡ್ಡವ್ರು ಬಂದಾಗ ತಿಳಿಯಂಗಿಲ್ಲ. ಅದಕ್ಕೆ ಅವು ಪಶಿ ಭಾವ ತಿಳಿಬೇಕಾದ್ರೆ ನಮ್ಮ ಪಶಿ ಬಿಚ್ಚಬೇಕು. ನಮ್ಮ ಸೊಕ್ಕಿನ ಪಶಿ ಏನದಾವು, ನಾನು ನನ್ನ ಅಭಿಮಾನ ಈ ಸೊಕ್ಕಿನ ಪಶಿ 7 ಪಶಿ ಉಚ್ಚಬೇಕು. ಆ ಪಶಿಭಾವ ತಿಳಿಬೇಕಾದ್ರೆ ನೀವು ಚಿತ್ತು ಕೊಟ್ಟು ಏನು ಕೇಳಕ್ಕೆ ನೋಡು, ಇದನ್ನು ಚಿತ್ತು ಕೊಟ್ಟು ಕೇಳಬೇಕು. ಇದನ್ನು ಕೇಳಿ ಮನೆಗೆ ಹೋಗ್ಬಿಡುವ ಬಿಡಬಾರ್ದು. ಇದನ್ನ ಕಟ್ಟಿ ಹಾಕೋಬೇಕಿದ್ರೆ ಒಳಗೆ ಹೊರಗಿನ ಮಣ್ಣದ ಪದದ ಒಳಗೆ ಇದನ್ನ ಮಾತ್ರ ಕಟ್ಟಿ ಹಾಕೋಬೇಕು ನಾವು. ಈಗ ಚಲೋ ಸಾಧನ ಹಾಕ್ತಾರಂದ. ಅದಕ್ಕಾಗಿ ಚಲೋ ವ್ಯಕ್ತಿ ಮೇಲೆ ಪ್ರತಿಯೊಬ್ಬ ಹೆಣ್ಮಕ್ಳ ಮೇಲೆ ನಾವು ಅನ್ಯಾಯ ಮಾಡಬಾರ್ದು. ಒಮ್ಮೊಮ್ಮೆ ನಾವು ಏನು ಮಾಡ್ತೀವಿ ಅಂದ್ರೆ ಕಾಮಜ್ಞಾನಕ್ಕಾಗಿ ನಿಯಮಗಳನ್ನು ತುರ್ತಿ ಕಾಮಜ್ಞಾನ ಮಾಡಿ ನಾವು ಪಾಪಕ್ಕೆ ಗುಷಾಯ್ತೀವಿ. ಅದಕ್ಕಾಗಿ ನಾವು ಪಾಪ ಮಾಡಬಾರ್ದು. ಅದಕ್ಕೆ ಸತ್ಯದ ದಿನಮಾನ ಹತ್ತೊತ್ತಿ ಬಂದಾವು ಚಿತ್ತ ಕೇಳಬೇಕಣ್ಣ. ಇನ್ನು ಮುಂದೆ ಇದೇ ದೊಡ್ಡ ಮನೆ ಮಾತು ಹೇಳಿದಂಗೆ ಸ್ವಾಮಿ ವಿವೇಕಾನಂದರು ಇನ್ನು 50 ವರ್ಷಕ್ಕೊಬ್ಬ ಅವಕಾಶಕ್ಕೆ ಹುಟ್ಟು ಗೊತ್ತಾನಂದ ಪ್ರಕಾರ ಅವನು ಎಂತ ಒಂದು ಸ್ವಾಮಿ ವಿವೇಕಾನಂದ. ಅವನು ಗುರು ಎಂತ ರಾಮಕೃಷ್ಣ ಪರಮಹಂಸರು. ಗುರುಗಳನ್ನ ಹೆಂತವನ್ನು ಮಾಡ್ಕೋಬೇಕು ನಾವು. ಚೀಟಿ ಚಪಾತಿ ಮಾಟ ಮದ್ದ ಮಾಡೋದು ಮನ್ಯಾಗ ಊಟ ಸಹಿತ ಮಾಡಬಾರ್ದು. ಒಂದು ದಿವಸ ನಾವು ಕಟ್ಟಿ ಊಟ ಮಾಡಿ ಮೊಳಕ್ಕೆ ಹೋಗಿನಿ ತೆಪ್ಪಿ ನಾವು ಊಟ ಮಾಡಿ ನಮ್ಮ ಪೌಂಡ್ಯಾರ ಮನ್ಯಾಗ. ನಾ ಪೌಂಡ್ಯ ನಮ್ಗೆ ಯಾವ ಇಲ್ಲ, ನಮಗೆಲ್ಲ ದಿವಾದಿಗಳು ಆಸೆ ಐತಿ, ಕೂಡ್ ಕೇಳ್ಬೇಕಾಕತಿ. ಊಟ ಮಾಡಿ ದಂಡ್ಯಾಗ ಊಟ ಮುಗಿತು ಆಕಿ ಕೊಳ್ಳಂತ ಆಯ್ತು ಕಾಣಿಸ್ತೈತಿ. ಹೊಲ ಅವನ ಕಾಡ್ತಾತಲ್ಲ. ನಾ ಎಂತ ಮಗ, ಆದಿ ನಂದೇಶನ ಮಗ ನಾನು, ಶಿವನ ವಾಹನದ ಮಗ ನಾನು, ಕೈಲಾಸದ ಕಂಬದ ಮಗ ನಾನು, ಭೂಲೋಕದಾಗ ದುಡಿಲಾಕ ಅಗಡ ಬೊಂಬ ಆದವನ ಮಗ ನಾನು. ಇದನ್ನ ಏನು ಮಾಡಿ ತಂದು ಹೊರಗೆ ಬಂದು ಬಟ್ಟು ಹಾಕಿನಿ, ಎಲ್ಲ ಕಿತ್ತೆ ಕಳ್ಳೆಲ್ಲ ಮುದ್ದೆ ಅದು. ಏನಕ್ಕ ಏನು ಬಾಯಿಗೆ ಗೊತ್ತನ್ನೋದಲ್ಲ, ಏನಿಲ್ಲಲ್ಲ, ಏನು ಬಂದಂಗೆ ಆತಾನೆ. ಆಂದೆ ಆ ಮನೆಗೆ ಹೋಗೋದು ಬಿಟ್ಟೆ ಅವನಿಗೆ ಹಾಳ. ಅದಕ್ಕಾಗಿ ಬಂಡಾರ ಬೂದಿ ಮುಖ್ಯದ. ಬಂಡಾರ ಬೂದಿ ಹೊತ್ತು ಏನನ್ನು ಉಪಯೋಗ ಮಾಡ್ಕೋಬೇಡ. ನೀವು
ನೆಲ ತಿಕ್ಕಿ ಮಣ್ಣು ಹಚ್ಕೋಸಿ ಮನಸ್ಸ ಸ್ವಚ್ಛ ಮಾಡ್ಕೋಸಿ ಬಂಗಾರ ಪಾತ್ರೆ ಒಳಗೆ ಹುಲಿ ಹಾಲು ನಿಂದಿರ್ತತಿ. ಹಂಗೆ ಹುಬ್ಬಳ್ಳಿ ಮಾದಪ್ಪನ ಮಹತ ಬಂಗಾರ ಪಾತ್ರೆ ಒಳಗೆ ಉಳಿದವು, ಮಣ್ಣಿನ ಪಾತ್ರೆ ಒಳಗೆ ಉಳಿದಿಲ್ಲ. ಅವನು ಬಂಗಾರ ಪಾತ್ರೆಗಳು ಕಲಿಮೇಶ್ವರ ಮಾಡಿದ್ರು, ಗುಲ್ಲಾಟ್ ಮಾಡಿದ್ರು. ಇಲ್ಲಿ ಲಾಲ್ಗುಡ್ಡ ಇದ್ದಲ್ಲ ಅವನು ಭಾಳ ತುರ್ಸ ಅವನು ಧ್ಯಾನ ಮಾಡ್ಯಾನ. ಅದಕ್ಕಾಗಿ ಹುಡುಕಿದ್ದವು ಮ್ಯಾಲಷ್ಟೇ ಮಾಧವಾನಂದ ಒಳಗೆ ಪಕ್ಕ ತಿಳಿಲಿಲ್ಲ. ಹಂಗೆ ಅವು ಮೊದಲು ತಿಳಿಬೇಕಾದ ನಮ್ಮ ವರ್ಮ ಬಿಡ್ಬೇಕು. ನಾವು ನಮ್ಮ ಜೋಡಿ ವರ್ಮ ಮಾಡು ಯಾವ್ದ ತನುಮನದಿಂದ ಭಕ್ತಿ ಮಾಡೋದ್ರಿಂದ ನಮ್ಮಲ್ಲಿ ಅಹಂಭಾವ ಹೋಗ್ಬೇಕು. ನಾನು ಸುಂದರ, ನಾ ಚಂದ, ನಾ ದೌಡವ, ಸಾಕಿಟ್ಟು ರೊಕ್ಕ ಗಳಿಸೇನಿ. ಪರಮಾರ್ಥ ಮಾಡೋರು ರಾಜಕಾರಣಕ್ಕೆ ಹೋಗ್ಬಾರ್ದು. ರಾಜಕಾರಣದವ್ರಿಗೆ ಸಹಾಯ ಆಗ್ಬೋದು. ಯಾವ ರಾಜ ಚಲೋ ಆತಾನೋ ಹೋಗಿ ನೀನು ತಪಸ್ವಿ ಅವಕಾಶಕ್ಕೂ ಸಹಾಯ ಆಗ್ಬೇಕು. ಆ ರಾಜ ಆಳಕ್ಕೆ ಹೋಗ್ಬಾರ್ದು. ಹಾಗಾಗಿ ಕೃಷ್ಣ ರಾಜ ಆಗ್ಬೇಕಾಗಿತ್ತಲ್ಲ. ದ್ವಾರಕಾ ಪಟ್ಟಣ ಬಲರಾಮ ರಾಜ ಹಾಸಿದ, ಅಲ್ಲಿ ಪಾಂಡವನ ಆಳಕ್ಕೆ ಹಚ್ಚಿದ, ಹಲವಾಗಿ ನೀವು ಅದಕ್ಕೆ ಅವಕಾಶಕರು ಜ್ಞಾನಿಗಳು ಅವ್ರ ಅವಕಾಶಕರು ರಾಜ ಆಳಕ್ಕೆ ಹೋಗಂಗಿಲ್ಲ. ಅವ್ರು ಧರ್ಮ ಹೇಳ್ಕೊತ ಹೋಗ್ತಾರೆ. ಅವ್ರ ಧರ್ಮದ ಪ್ರಕಾರ ಯಾರು ನಡೀತಾರೋ ಅವ್ರಿಗೆ ಎಲ್ಲಾನು ಪ್ಲೇಸ್ ಆಕತ್, ಚಲೋ ಆಕತ್. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರ ಅವಕಾಶಕರನ್ನ ಹೆಂಗೆ ಕಣ್ಣು ಹಿಡಿಬೇಕಂದ್ರ ರಾಧಾ ಮತ್ತು ಮಿಳ ಕೃಷ್ಣ ಇನ್ನು ಮಂಡಿಗೆ ಹಚ್ಚಿದಾಗ ಕೂಡ ಹೇಳಿದ. ನಮ್ಮಲ್ಲಿ ನಾವಿಗೆ ದ್ವಾಪಕ್ಕೆ ರಾಮ ಅಂತ ಹೇಳಿದ್ದ. ನಾವೊಂದು ದಿವಸ ಬಂದವ್ ನಾ ಕೂತಲ್ಲಿ, ಯಪ್ಪ ನಮ್ದು ಹಿಂಗಾಯ್ತ ಅಂದವ್. ನಾ ಹಿಂಗೆ ಕಣ್ಣು ಮುಚ್ಕೊಂಡ್ ತೆಗೆದ ಹಿಂಗೆ ಹಾಕೈತತ್ತ ಚೇಳಿನ. ಅವ ಒಮ್ಗಿಲೆ ಓಹೋ ಅಂದವ್. ಏನ್ చెప్పినಪ್ಪ ನಾ ಓಹೋ ತಲ್ಲ ಇವತ್ತಲ್ಲಿ. ಓಹೋ ತಿಳಿತಪ್ಪ, ನಾ ಹೋಗ್ತಾನೆ ಮನೆಗೆ. ಅವ್ರು ದೇವಲೋಕದಿಂದ ಹೆಂಗೆ ನಿಂದಿರ್ತಾರಂತ ಅವ್ರು ಡ್ರೆಸ್ಸಲ್ಲೇ ಬರಂಗಿಲ್ಲ. ಅವ್ರು ತಮ್ಮ ಪಶಿಭವ ತಿಳಿ ಬಿಡದಂತೆ ಬರ್ತಾರೋ ನಮ್ಮ ಪಶಿ ಎಲ್ಲ ಹರ್ಕೊಂಡ, ನಮ್ಮ ಒಳಗಿನ ಪಶಿ ಎಲ್ಲ ಕಿತ್ತುಕೊಟ್ಟು ಕುಲ್ಲ ಮಾಡ್ಕೊಂಡ 7 ಪ್ರದರ್ಶನ ಪಶಿ ಹರ್ಕೊಂಡ ಆತ್ಮನೇ ಅವ್ರು ನೋಡಿದಾಗ ಅವ್ರ ದೇವಾದಿಗಳಾಗಿ ಕಾಣಿಸ್ತಾರ. ಹಂಗೆ ಸ್ವಾಮಿಗಳು ಹಂಗೆ ಬೊಗ್ಲಾದವರು ಹಂಗೆ ಹೆಚ್ಚಿಗೆ ಆಗಂಗಿಲ್ಲ. ಅದಕ್ಕಾಗಿ ಅವು ಪೈಲಾನ ಹೆಂಗೆ ಬರ್ತಾವ ಮಂದಿ ಗೊತ್ತಾಗದಾಗ ಬರ್ತಾವ. ಅವ್ರನ್ನ ಗೊತ್ತು ಮಾಡ್ಕೋಬೇಕಾದ್ರೆ ನಾವು ಸುಳ್ಳ ತುಡುಗ ಬಿಡ್ಬೇಕು. ನಾವು ನೀತಿಯಲ್ಲಿ ನಡಬೇಕು, ಮನಸ್ಸು ಹಸರು ಮಾಡ್ಬೇಕು, ಕಣ್ಣು ಹಸರು ನಡಬೇಕು. ಆಗ ಸ್ವಪ್ನ ಸುಸ್ವಪ್ನ ಜಾಗೃತದಾಗ ಆ ದೇವಾದಿಗಳು ನಮ್ಗೆ ಬಂದು ದರ್ಶನ ಕೊಡುವುದರಿಂದ ನಮಗೆ ಮುಂದೆ ಆತ್ಮಜ್ಞಾನ ಆಗುತ್ತೆ. ಆತ್ಮಜ್ಞಾನ ಆಗ್ತದೆ, ಮಾನವ ಜೀವನ ಸಾರ್ಥಕ ಆಗ್ತದೆ.
ಹಂಗೆ ನಾವು ಓದು ಹುಟ್ಟುದು ಸಾಯುದು ಹುಟ್ಟುದು ಉಪಯೋಗ ಇಲ್ಲದ. ಈ ಜನ್ಮದಾಗ ಭೂಲೋಕದಾಗ ಕೈಲಾಸ ಮಾಡ್ತಂತ ಹೇಳಿ ಶಿವ ಹೇಳ್ಯಾನ. ಕೈಲಾಸ ಹಾಳ ಕೆಡವಿನ ಮಗಳ ಭೂಲೋಕ ಕೈಲಾಸ ಮಾಡಿನ ಮಗಳ ದೇವಲೋಕದ ಬುರುಡಿಕೆ ನಾನು ದೇವರು ಹೇಳುತ್ತಾ ಬಂದಿನ ಮಗಳ. ಎಲ್ಲ ಈ ಆತ್ಮಜ್ಞಾನ ಮಾಡಕ್ ಬಂದಿನ ಊಟ ಬಂದತಿ. ದೇವ ಹೇಳಕ್ ಬಂದಿಲ್ಲ, ದೇವ ಹೇಳುವ ನೆವ ಮಾಡೈತಿ. ಕೊಳವಂಜಿ ವೇಷ ಹಾಕೊಂಡು ಕೃಷ್ಣ ಬರ್ತಾನೆ ಸತ್ಯವಾಂಶವಾಗಿ. ಕೊಳವಂಜಿ ಅವ ಆಗ್ಬೇಕಾಗಿರೋ ಬೇಕಾದಕ್ಕಿನ ಹಾಕಿನ ಹೊಲಿಸ್ಕೊಳಕ್ ಬರ್ತೈತೆ ಅವಂಗ. ಆದ್ರೂ ಸಹಿತ ಈ ಲೋಕದ ಕಲ್ಯಾಣಕ್ಕಾಗಿ ಓಣಿ ತಿರುಗಾಡ್ಕೋತ ಊರುಗಳೆಲ್ಲ ತಿರುಗಾಡ್ಕೋತ ತನ್ನ ಅನುಭವ ವೈಕುಂಠ ಅನುಭವ ಈ ಲೋಕಕ್ಕೆ ಹೇಳ್ಕೋತಾನ. ಈ ಲೋಕವನ್ನು ಮರೆಸಿ ಆ ಲೋಕದ ನೆನಪು ಮಾಡಿಸಿ ಆ ಲೋಕಕ್ಕೆ ಹೋದ ಮಿನಿಟ್ ಸುಖದಾಗಿಡ್ಬೇಕಂತ ತಾವು ಬಂದಿರ್ತ. ಎತ್ತರೊಳಗೆ ಆನಂದ ಇಲ್ಲ. ಒಂದ್ ದಿವಸ ಬುಲ್ಲಪ್ಪ ತಿಳ್ಕೊಂಡ ಅನುಗುಣ ನಾ ಹಾದ್ನಿ. ಸಾಧಾರಣ ಏನ್ ಬೇಕು ಬೇಡ ಬುಲ್ಲಪ್ಪ ಅನ್ನ ಮಾದೇವಪ್ಪನ ಭಕ್ತ. ನಿನಗೇನ್ ಬೇಕು ಬೇಡ ಅಂತಾನೆ. ಅವಂದ ಏನೂ ಬೇಡ. ಇಲ್ಲ ಬುಲ್ಲಪ್ಪ ಬೇಡತ ಕೊಡ್ತಾನೆ ಹೇಳ ಅಂದ್ರ ಏನು ಬೇಡಪ್ಪ ಪಾದ ಕೊಡು ಯಪ್ಪ ಪಾದ ಕೊಡು ಅಂತಿದ್ದ. ಏನು ಬೇಡ ಅಂದವ. ಆಗೀಗ ಅವ ದೇವಯ್ಯಾನ ಬುಲ್ಲಪ್ಪ. ಮುಂದೆ ಶಿವಲಿಂಗೇಶ್ವರ ಮಹಾರಾಜನ ಕೇಳಿ ಏನು ಬೇಡತಿ ಬೇಡ ಶಿವಲಿಂಗಪ್ಪ. ಅವನು ಅಂದ ಏನು ಬೇಡಪ್ಪ ನಿನ್ನ ಪಾದ ಅಷ್ಟ ಕೊಡು. ಅವರಿಬ್ರು ದೇವಾಗ್ಯಾರ ಇದ 50 ವರ್ಷದೊಳಗೆ. ಮತ್ತೆ ನೀವ್ಯಾಕೆ ಆಗಂಗಿಲ್ಲ ದೇವ? ನಿಮ್ಮನ್ನೆಲ್ಲ ದೇವ ಮಾಡಾಕ ಬಂಡಿಗೆ ಕರ್ಕೊಂಡು ಬಂದೈತಿ. ಪೈಲ ಅದು ಇಂಚಿಗೇಜಿ ಮಠದಾಗಿತ್ತದ. ಅದಕ್ಕಿಂತ ಪೈಲ ಬಬಲಾದಾಗಿತ್ತದ. ಆ ಬಬಲಾದಕ್ಕಿಂತ ಪೈಲ ಕಲ್ಯಾಣದಾಗಿತ್ತ. ಈಗ ಎಲ್ಲಿ ಬಂದತಿ? ಈಗ ನಾವು ಕಬಾಬ್ ಹೋಯ್ತೀವಿ. ಆ ಹಾಲು ತೆಗಿಯಾಕ ಹೋಯ್ತೀವಿ ನಾವು. ಅವ ಹಾಲು ತೆಗಿತಾನೆ. ಗಾಣಕ್ಕೆ ಹೋಗ್ತೀವಿ ಬೆಲ್ಲ ಹಾಕೈತಿ. ಓದ ಸಣ್ಣ ಹೊಡಕ್ಕೆ ಹಾಕ್ತೀವಿ ಸಾಕೈತಿ. ಹಂಗೆ ಪ್ರಾಕ್ಟಿಕಲಿ ಬಂದತಿ. ಇನ್ನೊಂದೆಲ್ಲ ದೇವ ಮಾಡೋಕೆ ಪ್ರಾಕ್ಟಿಕಲಿ. ಈಗ ಇಷ್ಟು ಮಂದಿ ಎಲ್ಲ ನಮ್ಮ ಬೆಳೆಯಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಅದ. ಇವು ಎಂತ ಕಂಡ ಅರ್ಥೈತಿ. ನೀವು ಮೋಕ್ಷದ ಹಾದಿ ಕಂಡ ಬೆಳೆಯಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಕೆಲವು ಮಂದಿ ಅವ್ರ ಅನುಭವ ಕೇಳಬೇಕು. ನೀವು ಚಿತ್ತ ಕೊಟ್ಟು ಕೇಳಿಲ್ಲ. ನನಗಿಂತಲೂ ಮಹಾಜ್ಞಾನಿಗಳದಾವ. ಪಗದಿಗೆ ಸದ್ಯ ಕಡಿಮೆ ಅದ ನಾನು. ಏನೂ ಇಲ್ಲ ಅಂದವ ನಾನು. ನಮ್ಮಲ್ಲಿ ಬೆಳೆಯಲ್ಲಿ ಹೆಣ್ಮಕ್ಳು ಅನುಭವ ಹೇಳ್ತಾವು, ಗಂಡು ಮಕ್ಕಳು ಹೇಳ್ತಾವು. ಅವ ಭುಜಬಲ್ಲಿನೂ ಹೇಳ್ತದ. ಅವ್ರದ್ದೇನ ಸ್ವಾಮಿಗಳಿಗೆ ಪತ್ತಲೆ ಸ್ವಾಮಿಗಳಿಗೆ ಮುಕ್ತಿ ಆಗೋದಾಗಿತ್ತು. ಮಾಮೂಲ ಮುನಿ ಮಹಾರಾಜರು ಅವ್ರು ಕ್ವಾಣದಾಗಿದ್ದಳು. ಅವ್ರು ಹತ್ತು ಕಾಲಕ್ಕೆ ಅವ್ರು ಪೈಲ ಹಿಂದಿನ ದಿನದಾಗ ನಮ್ಮ ಕಾಕ ಆಗ್ಬೇಕವ್ರು. ಕೃಷ್ಣ ಅವತಾರದಾಗ ನಮ್ಮ ಕಾಕ ಆಗ್ಬೇಕವ್ರು. ಅವ್ರಿಗೆ ರಾಜ ಕೊಡಲಿಲ್ಲ. ಅವ್ರಿಗೆ ರಾಜ ತಪ್ಪಿಸಿ ಅವ್ರ ನೇಮಿನಾಥಗ ಗತಿಗೆ ತುಚ್ಚರಾಗಿ ಅವ ಶಂಕರನ ಅವತಾರದನು. ಈ ಸಂಸಾರದಾಗ ಬಿದ್ದು ರಾಜ ಬತ್ತಿನ ಮದುವೆ ಆದಂದ್ರ ಸಂಸಾರದಾಗ ಬಿದ್ದು ಮನುಷ್ಯ ಆಗಿ ಬಿಡ್ತಾನು. ಮತ್ತೆ ಹುಟ್ಟು ಸಾವು ಹಾಕವನ ಸಲುವಾಗಿ ರಾಜ ಮತ್ತಿನ ಮದುವೆ ಆಗಿದ್ದಾಗ ಅವಾಗ ತ್ಯಾಗ ಬುದ್ಧಿ ಹಾಕಿ ಅವನ ತೀರ್ಥಂಕನ್ನು ಮಾಡ್ತಾರೆ. ಆ ತೀರ್ಥಂಕನ್ನು ಮಾಡಿದ ಸಲುವಾಗಿ ಈ ಜನ್ಮಕ್ಕೆ ಅವ ಅಪ್ಪನ ಜೀವನ ಮುಕ್ತಿ ಕೊಡಾಕ ನಾನ ಹೋಗ್ಬೇಕ. ಅದಕ್ಕಾಗಿ ಜಲಮ ಅಂತ ನೆನಪಿಟ್ಟಬೇಕು. ಸುವಾಸದ ಗುರುತವಿಲ್ಲಂದ ಅಂದ್ರೆ ಹಿಂದಿನ ಜಲಮ, ಈ ಜಲಮ, ಮುಂದಿನ ಜಲಮ, ಹಿಂದಿನ 1000 ಜಲಮ, ಮುಂದಿನ 1000 ಜಲಮ, ಇವೆಲ್ಲ ನಮ್ಗೆ ನೆನಪು ಬೇಕು. ಈಗ ನಮ್ಮಲ್ಲಿ 12ನೇ ಶತಮಾನದ ಬಸವಣ್ಣಪ್ಪನ ಹೆಂಡತಿ ಬಂದ. ಇಲ್ಲೇ ಒಬ್ಬ ನಮ್ಮ ಹಳ ಎತ್ತ ಬಂದ. 12ನೇ ಶತಮಾನದ ಬಸವಣ್ಣ ಜೋಡಿ ಇದ್ದಾವ. ಹಳ ಎತ್ತನಿಂದ ಇಲ್ಲಿ ಬಾಪ